ರಕ್ಷಣೆ ಮಾಡುವ ಸೇನೆಯವರೇ ಸರ್ಕಾರ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಹೆಬ್ಬಾಳ ಬಳಿ ಇರುವಂತಹ ಆಮ್ಕೋ ಲೇಔಟ್ನಲ್ಲಿ ಭೂಸೇನೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಹೆಬ್ಬಾಳ ಹಾಗೂ ಕೊಡಿಗೆಹಳ್ಳಿ ನಡುವೆ ಭೂಸೇನೆಗೆ ಸೇರಿದಂತಹ ಜಮೀನಿದೆ. ಭೂಸೇನೆ ತಮ್ಮ ಲ್ಯಾಂಡ್ಗೆ ಹೊಂದಿಕೊಂಡಂತಿರುವ ಆಮ್ಕೋ ಲೇಔಟ್ ರಸ್ತೆಯನ್ನ ಕೂಡ ಈಗ ಒತ್ತುವರಿ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 1.27 ಗುಂಟೆ ಬಿ ಖರಾಬ್ ಜಮೀನಿದ್ದು ಇದನ್ನ ಸಾರ್ವಜನಿಕರ ಅನುಕೂಲಕ್ಕೆ ಬಳಸಬೇಕು. ಈ ಜಮೀನು ಪಾಲಿಕೆಗೆ ಸೇರಿದ್ದು 40 ವರ್ಷಗಳಿಂದ ರಸ್ತೆ ಇದೆಯಂತೆ. ಆದ್ರೀಗ ಏಕಾಏಕಿ ಭೂಸೇನೆ ಸುತ್ತಲೂ ತಡೆಗೋಡೆಯನ್ನ ನಿರ್ಮಾಣ ಮಾಡೋಕೆ ಹೊರಟಿದೆ. ಇದರಿಂದ ನಾವು ರಸ್ತೆಯನ್ನ ಕಳೆದುಕೊಳ್ಳಬೇಕಾಗುತ್ತೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯ ನಿವಾಸಿ ಚಂದ್ರಶೇಖರ್ ಅನ್ನೋರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸೇನೆಯಿಂದ ಜಮೀನು ಒತ್ತುವರಿಯಾಗಿದೆ ಎನ್ನುವ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ರಕ್ಷಣೆ ಮಾಡೋ ಸೈನಿಕರೇ ನಮಗೆ ಕಂಟಕರಾಗಿದ್ದಾರೆ ಅಂತ ಆರೋಪಿಸಿ ಇವತ್ತು ಆಮ್ಕೋ ಲೇಔಟ್ನ ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಯಾಕಂದರೆ ಅವರ ಇದ್ದಂಥ ಏಕೈಕ ರಸ್ತೆಯನ್ನು ಇದೀಗ ಸೈನಿಕರು ಮುಚ್ಚೋಕೆ ಹೊರಟಿದ್ದಾರೆ ಅಂತ ಆರೋಪಿಸಿ ಇದೀಗ ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಖರಾಬ್ ಲ್ಯಾಂಡ್ ಏನಿದೆ ಇದು 1 ಎಕರೆ 27 ಗುಂಟೆ ಒಂದು ಖರಾಬು BBMP ಪಾಲಿಕೆಗೆ ಸೇರಿದ್ದು. ಆದರೆ ಇಲ್ಲಿ ಸೇನೆ ಪಡೆಯವರು ಇದು ನಮಗೆ ಸೇರಿದ್ದು ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಇದನ್ನು ಇದೀಗ ಸಂಪೂರ್ಣವಾಗಿ ಕಾಂಪೌಂಡ್ ಕೂಡ ಹಾಕಿದ್ದು. ಇನ್ನು ಕೇವಲ 10 ರಿಂದ 15 ಅಡಿಯಷ್ಟು ಜಾಗವನ್ನು ಸಂಪೂರ್ಣವಾಗಿ ಕಾಂಪೌಂಡ್ ಹಾಕಿದ್ರೆ ಇಲ್ಲಿ ಓಡಾಡಕ್ಕೆ ರಸ್ತೆನೇ ಇಲ್ಲದಂತಾಗುತ್ತೆ. ಕಳೆದ 40 ವರ್ಷಗಳಿಂದಲೂ ಇದೇ ಜಾಗದಲ್ಲಿ ಎಲ್ಲ ರಸ್ತೆ ಸಾರ್ವಜನಿಕರು ಓಡಾಡ್ತಾ ಇದ್ರು. ಆದರೆ ಇದೀಗ ಏನು ಮಿಲಿಟರಿ ಅವರು ಏಕಾಏಕಿ ಕಾಂಪೌಂಡ್ ಅನ್ನು ನಿರ್ಮಿಸಿದ್ದು ಅದನ್ನು ಕೂಡ ಸಂಪೂರ್ಣವಾಗಿ ಒತ್ತುವರಿ ಮಾಡೋಕೆ ಹೊರಟಿದ್ದಾರೆ ಅಂತ ಇದೀಗ ಸಾರ್ವಜನಿಕರು ಹೇಳ್ತಾರೆ. ಈ ಬಗ್ಗೆ ಕೋರ್ಟ್ನಲ್ಲಿ ದಾವೆ ಕೂಡ ಹೂಡಿದ್ದಾರೆ. ಆದರೆ ಪಾಲಿಕೆಯವರು ಮಾತ್ರ ಇವರ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಇನ್ನು ನೀವು ನೋಡ್ತಾ ಇರ್ಬೋದು, ಈಗ ಈ ಭಾಗದಲ್ಲಿ ಎಷ್ಟು ಏನು ಮಿಲಿಟರಿ ಅವರ ಒಂದು ಜಾಗ ಇದೆ, ಸುಮಾರು 700 ಎಕರೆಯಷ್ಟು ಮಿಲಿಟರಿ ಅವರಿಗೆ ಜಾಗ ಸೇರಿರೋದು ಅಂತ ಹೇಳ್ತಂದ್ರೆ ಹೆಬ್ಬಾಳ ಹಾಗೂ ಕೊಡಿಗೆಹಳ್ಳಿ ಭೂಸೇನೆಯವರಿಗೆ ಈ ಭಾಗದಲ್ಲಿರುವಂಥ ಒಂದು ಭೂಸೇನೆ ಏನಿದೆ 700 ಎಕರೆಯಷ್ಟು ಜಾಗ ಇರೋದು. ಆದರೆ 1.27 ಗುಂಟೆ ಬಿ ಖರಾಬು ಅದು ಪಾಲಿಕೆಗೆ ಸೇರುವಂಥದ್ದು. ಈ ಒಂದು ಜಾಗದಲ್ಲಿ ಸ್ಟಾಮ್ ವಾಟರ್ ಡ್ರೈನ್ ಕೂಡ ಹೋಗುತ್ತೆ. ಅಷ್ಟೇ ಅಲ್ಲ, BWSS ಪೈಪ್ಲೈನ್ ಕೂಡ ಅಳವಡಿಸಿದ್ದಾರೆ. ಏನು ಮಾರುತಿ ನಗರದಿಂದ ಭದ್ರಪ್ಪ ಲೇಔಟ್ಗೆ ಹೋಗುವಂಥ ಈ ರಸ್ತೆ ಏನಿದೆ ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಒಂದು ವೇಳೆ ಇಲ್ಲಿ ರಸ್ತೆ ಬಂದಾದರೆ ಮಿಲಿಟರಿ ರೋಡ್ ಇದನ್ನು ಕೂಡ ಬಂದ್ ಮಾಡಿದ್ರೆ ಇಲ್ಲಿರುವಂಥ ಸ್ಥಳೀಯರಿಗೆ ತುಂಬಾ ತೊಂದರೆ ಆಗುವಂಥದ್ದು. ರಸ್ತೆ ಸಂಪೂರ್ಣವಾಗಿ ಅವರು ಓಡಾಡೋಕ್ಕೆ ಇಲ್ಲದಂತೆ ಆಗುತ್ತೆ. ಹೀಗಾಗಿ ನ್ಯಾಯಾಲಯದಲ್ಲಿ ದಾವೆ ಹೊಡೆದ್ರು ಕೂಡ ಯಾರು ಕೂಡ ಅವರ ಪಾಲಿಕೆಯವರು ಬಂದು ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಈ ಕೇಸ್ ಹೂಡಿರುವಂತಹ ಚಂದ್ರಶೇಖರ್ ಅನ್ನೋರು ಈಗ ನಮ್ಮ ಜೊತೆ ಇದ್ದಾರೆ ಮಾತಾಡೋಕ್ಕೆ. ಸರ್ ಹೇಳಿ, ಇದು ಮಿಲಿಟರಿ ಅವರು ಇದನ್ನು ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರಾ ಇಲ್ಲ ಏನು ಹೇಳ್ತಾರೆ, ಅವ್ರಿಗೆ ಸೇರಿರುವಂಥದ್ದು? ಸುಮಾರು 1955ನೇ ಇಸ್ವಿಯಲ್ಲಿ ಮೈಸೂರು ಗೌರ್ಮೆಂಟ್ ಅವರು ಇವರಿಗೆ 700 ಚಿಲ್ಲರೆ ಎಕರೆ ಗ್ರ್ಯಾಂಟ್ ಆಗಿದೆ ಅಂತ ಹೇಳ್ತಾ ಇರೋದು. ಅದರಲ್ಲಿ ಸರ್ವೆ ನಂಬರ್ 15, 16 ಬಂದುಬಿಟ್ಟು ನಮಗೆ ಈ ಡಿಸ್ಪ್ಯೂಟೆಡ್ ಏರಿಯಾ ಅಷ್ಟು. ಇದರಲ್ಲಿ ಸುಮಾರು ಅವ್ರದ್ದು 45 ಎಕರೆ ಇದೆ. 15 ಸರ್ವೆ ನಂಬರ್ 15, 16ರಲ್ಲಿ ಈ ಜಾಗದಲ್ಲಿ 15, 16ರಲ್ಲಿ ಮಾತ್ರ 1 ಎಕರೆ 27 ಗುಂಟೆ ಖರಾಬ್ ಲ್ಯಾಂಡ್ ಇರೋದು. ಇದರಲ್ಲಿ ಆಲ್ರೆಡಿ ಈಗೇನು ನೀವು ನೋಡ್ಕೊಂಡು ಬಂದಿರೋದು ಅಲ್ಲೆಲ್ಲ ಮುಂದೆ ಸೆಂಟ್ರಲ್ ಪಿಲ್ಲರ್ಸ್ಗಳೆಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲೆಲ್ಲ ಸುಮಾರು ಜನಗಳೆಲ್ಲ ಗಲಾಟೆಗಳು ಮಾಡಿದಾಗೆ ಸುಮಾರು ಒಂದು 50 ರಿಂದ 60 ಜನಗಳು AK-47 ಟೈಪು ಬಂದು ಗನ್ಗಳು ತೊಗೊಂಡು ಬರ್ತಾರೆ. ಬಂದು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಟೈಪು ನಮಗೆ ಇಷ್ಟೆಲ್ಲ ತೊಂದರೆಗಳು ಕೊಡ್ತಾ ಇದ್ದಾರೆ. ಜನಗಳಿಗೆ ಏನು ಅಂದರೆ ಬೇರೆ ಯಾರ ಜೊತೆಗೆ ಅದ್ರ ಗಲಾಟೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮಿಲಿಟರಿ ಅವ್ರು ಆಗಿರೋದ್ರಿಂದ ಏನಾದ್ರು ಶೂಟ್ ಆಯಿತು ಏನಾಯಿತು ಪ್ರಾಣಾಪಾಯ ಆಗುತ್ತೆ ಅನ್ನೋ ಒಂದು ಭಯ ಇರೋದ್ರಿಂದ ಯಾರೂ ಮುಂದೆ ಬರ್ತಾ ಇಲ್ಲ. ಖರಾಬ್ ಲ್ಯಾಂಡು ನಮ್ಗೆ ಸಂಬಂಧಪಟ್ಟಿದ್ದು, ಇದು ಯಾರಿಗೂ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದಲ್ಲ, ನಮಗೆ ಗ್ರ್ಯಾಂಟ್ ಆಗಿರೋದ್ರಿಂದ ನೀವು ನಮ್ಮನ್ನೇನು ಕೇಳೋಕ್ಕಾಗಲ್ಲ ಅಂತ ಒಂದು ಅಭಿಪ್ರಾಯನೂ ಅದರಲ್ಲಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಫೈಲ್ ಮಾಡಿದ್ದಾರೆ. ಆ ನಂತರ DC ಮತ್ತು ತಹಸೀಲ್ದಾರ್ ಇದ್ದಾರೆ. ಅವ್ರು ತಹಸೀಲ್ದಾರ್ ಈ ಕೇಸನ್ನು ಡಿಸ್ಮಿಸ್ ಮಾಡಿ ಅಂತೇಳಿ ಅವರು ಇದರಲ್ಲಿ ಅಬ್ಜೆಕ್ಷನ್ನಲ್ಲಿ ಫೈಲ್ ಮಾಡಿರೋದು. ಏನಕ್ಕೆ ಅಂದರೆ ಅವ್ರ ಅಗೇನೆಸ್ಟ್ ನಾವು ರಿಲೀಫ್ ಏನು ಕೇಳಿಲ್ಲ ಅಂತ. ರಿಲೀಫ್ ಕೇಳೋ ಪ್ರಶ್ನೆನೇ ಬರೋಲ್ಲ. ಯಾಕೆಂದರೆ ನಾವೇನು ಹೇಳೋದು, ನಿಮ್ಮ ಲ್ಯಾಂಡಲ್ಲಿ ಅವ್ರು ಬಂದು ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅಷ್ಟಕ್ಕೂ ನೀವು ಗೌರ್ಮೆಂಟ್ ಅವರು ಎಚ್ಚೆತ್ಕೊಂಡು ನಮ್ಮ ಕೇಸಲ್ಲೇ ಕೌಂಟ್ರ್ ಕ್ಲೇಮ್ ಮಾಡ್ಕೊಂಡು ಇದ್ರಲ್ಲಿ ಹೌದು ಇದರಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ಅಂತ ಹೇಳ್ಬೇಕಾಗಿತ್ತು. ಎನ್ಕ್ರೋಚ್ಮೆಂಟ್ ಇಲ್ಲ ಅಂತೂ ಹೇಳಲ್ಲ, ಇದೆ ಅಂತೂ ಹೇಳಲ್ಲ, ಕೇವಲ ಡಿಸ್ಮಿಸ್ ಮಾಡಿ ಅಂತ ಹೇಳ್ತಾರೆ. ಇದರಲ್ಲಿ ಸುಮಾರು ಜನಗಳಿಗೆ ಸುಮಾರು ಒಂದು 3 ರಿಂದ 4 ಸಾವಿರ ಜನಕ್ಕೆ ಈ ರೋಡ್ ಕ್ಲೋಸ್ ಆಯಿತು ಅಂದರೆ ತೊಂದರೆ ಆಗುತ್ತೆ. ಇದು ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ನಮಗೆ ಪ್ರಮುಖವಾಗಿ ಓಡಾಡೋಕ್ಕೆ ರಸ್ತೆ ಬೇಕು, ಆ ಒಂದು ರಸ್ತೆ ಎಂಕ್ರೋಚ್ಮೆಂಟ್ ಮಾಡೋದನ್ನು ಬಿಟ್ಟರೆ ಎಲ್ರಿಗೂ ಅನುಕೂಲವಾಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.